ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಕುಕಿಂಗ್ ವ್ಲಾಗ್ ಮಾಡ್ತಾ ಇಲ್ಲ. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ ಧರ್ಮಸ್ಥಳಕ್ಕೆ ಹೋಗಿದ್ವಿ. ಅದರದ್ದು ಕಂಪ್ಲೀಟ್ ವಿಡಿಯೋ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರು. ಸಣ್ಣ ಸಣ್ಣ ಕ್ಲಿಪ್ಸ್ನ ಆ್ಯಡ್ ಮಾಡಿ. ನಾವು ಹೊರಟಿದ್ದು ಸ್ಯಾಟರ್ಡೆ, ಸೊ ಬಸ್ ಯಾವುದೂ ಸಿಗಲಿಲ್ಲ ಮೈಸೂರಿಂದ. ಅದಕ್ಕೋಸ್ಕರ ಅಲ್ಲಿದ್ದ TC ಏನು ಹೇಳಿದ್ರು ಅಂತ ಹೇಳಿದ್ರೆ ಹಾಸನಿಗೆ ಹೋಗಿ ಅಲ್ಲಿಂದ ನೀವು ಧರ್ಮಸ್ಥಳಕ್ಕೆ ಹೋಗ್ಬೋದು ಅಂತ ಹೇಳಿದ್ರು. ಸ್ಯಾಟರ್ಡೇಸ್ ಬಸ್ ಇರುತ್ತೆ, ಬಟ್ ಅದು ರಿಸರ್ವೇಷನ್ ಆಗಿಬಿಟ್ಟಿರುತ್ತೆ. ಫಸ್ಟೇ 4-5 ಡೇಸ್ ಮೊದಲೇ ಮಾಡ್ಕೊಬೇಕು. ನಾವು ಧರ್ಮಸ್ಥಳ ರೀಚ್ ಆದಾಗ ಆಲ್ಮೋಸ್ಟ್ 5:30 ಆಗಿತ್ತು ಅಂತ ಅನಿಸುತ್ತೆ. ಅಲ್ಲೇ ಫ್ರೆಶ್ ಅಪ್ ಆದ್ವಿ ಧರ್ಮಸ್ಥಳದಲ್ಲೇ. ಲಗೇಜ್ ರೂಮಲ್ಲಿ ಲಗೇಜ್ ಎಲ್ಲನೂ ಇಟ್ಟು ನಾವು ದರ್ಶನಕ್ಕೆ ನಿಂತ್ಕೊಂಡಾಗ ಒಂದು 7:15 ಆಗಿತ್ತು ಅಂತ ಅನಿಸುತ್ತೆ. ಅವ್ರು ಫಸ್ಟೇ ಹೇಳಿದ್ರು ದರ್ಶನಕ್ಕೆ ಬಿಡೋದು 9:30 ಆಗುತ್ತೆ ಅಂತ. ಆಮೇಲೆ ಧರ್ಮಸ್ಥಳದ ದೇವಸ್ಥಾನನ ಮುಂಚೆಗಿಂತನೂ ತುಂಬಾ ಡೆವಲಪ್ಮೆಂಟ್ ಮಾಡಿದ್ದಾರೆ. ನಾನು ಹೋಗಿ ಆಲ್ಮೋಸ್ಟ್ 2.5 ಇಯರ್ಸ್ ಆಗಿದೆ. ಆವಾಗ್ಲಿಗೂ ಇವಾಗ್ಲಿಗೂ ತುಂಬಾ ಡಿಫ್ರೆನ್ಸ್ ಇದೆ. ಇವಾಗ ಒಂದಷ್ಟು ವೆಯ್ಟಿಂಗ್ ರೂಮ್ಗಳನ್ನ ಮಾಡಿದ್ದಾರೆ. ಒಂದು ರೂಮ್ ಆದಮೇಲೆ ಇನ್ನೊಂದು ರೂಮ್ನ ಬಿಡ್ತಾರೆ. ನಾವೇನೂ ತಿಂಡಿ ತಿಂದಿರಲಿಲ್ಲ ಅಂತ ಅಲ್ಲೇ ಒಂದು ಸಣ್ಣ ಕೆಫೆ ಇತ್ತು, ಅಲ್ಲಿ ಬಿಸ್ಕೆಟು ಫ್ರೂಟ್ಸ್ ಎಲ್ಲ ತಿಂದ್ವಿ. ಕ್ಲೆನ್ಲಿನೆಸ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇವಾಗ ಅಂತಲ್ಲ, ಮುಂಚೆಯಿಂದನೂ ಅಷ್ಟೇ. ನೀವು ಯಾರಾದರೂ ಎಲ್ಲಾದರೂ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ರೆ ಆಲ್ಮೋಸ್ಟ್ 5 to 10 ಡೇಸ್ ಮೊದಲೇ ರಿಸರ್ವೇಷನ್ ಮಾಡಿಸ್ಬಿಡಿ. ನಮಗೆ ದರ್ಶನಕ್ಕೆ ಬಿಟ್ಟಿದ್ದು 10 o'clock ಆಗಿತ್ತು. ಆ್ಯಂಡ್ ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದಿದ್ದು 11:15 ಅನಿಸುತ್ತೆ. ದರ್ಶನ ಆಗಿದ ತಕ್ಷಣ ನಾವು ಹೋಗಿದ್ದು ಪ್ರಸಾದ ತಿನ್ನೋಕ್ಕೆ. ಪ್ರಸಾದದ ಬಗ್ಗೆ ಇನ್ನೊಂದು ಮಾತೇ ಇಲ್ಲ, ಯಾವಾಗಲೂ ತುಂಬಾ ಚೆನ್ನಾಗಿರುತ್ತೆ. ಧರ್ಮಸ್ಥಳದಲ್ಲಿ ಪ್ರಸಾದ ಸೇವನೆ ಮಾಡಿ ನೆಕ್ಸ್ಟು ಲಗೇಜ್ ಎಲ್ಲ ತೊಗೊಂಡು ನಾವು ಹೋಗಿದ್ದು ಸುಬ್ರಹ್ಮಣ್ಯ ರೀಚ್ ಆದಾಗ 2:15 ಅಂತ ಅನಿಸುತ್ತೆ. ಫಸ್ಟ್ ಹೋಗಿ ಊಟ ಮಾಡ್ಕೊಂಡ್ವಿ. ಊಟ ಆದಮೇಲೆ ನಾವು ಹೋಗಿದ್ದು ಆದಿಸುಬ್ರಹ್ಮಣ್ಯಗೆ. ಅಲ್ಲಿ ಹೋಗ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ನೇಚರಲ್ಲಿ ಟೈಮ್ ಸ್ಪೆಂಡ್ ಮಾಡಿ, ನೀರು ಬರ್ತಾಯಿತ್ತು ಆ ಸೆಕೆಗೆ. ಅಲ್ಲಿ ಹೋಗಿ ತುಂಬಾ ಮೈಂಡ್ ರಿಫ್ರೆಶ್ ಆಯಿತು. ಅಲ್ಲೇ ಹಾಗೆ ಸುತ್ತಮುತ್ತ ನೋಡಿಕೊಂಡು ಆಟ ಆಡ್ತಾಯಿದ್ವಿ. ಒಂದಷ್ಟು ಮಕ್ಕಳುಗಳು ಇದ್ದರು, ಅವರು ಆಟ ಆಡ್ತಾಯಿದ್ರು. ಮಕ್ಕಳಂತೂ ಫುಲ್ಲು ಖುಷಿಯಿಂದ ಆಡ್ತಾಯಿದ್ರು. ನಾವು ಮೊದಲು ಮೇಯ್ನ್ ಟೆಂಪಲ್ಗೆ ಹೋಗದೆ ಇಲ್ಲಿಗೆ ಯಾಕೆ ಬಂದ್ವಿ ಅಂತ ಹೇಳಿದ್ರೆ ಅದು ಓಪನ್ ಇದ್ದಿದ್ದು 3:30ಗೆ. ನಮಗೆ ಅಲ್ಲಿ ತನಕನೂ ಟೈಮ್ ಇತ್ತು. ಸೊ ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋಣ, ಹೆಂಗೂ ಇಲ್ಲಿಗೂ ಬರಲೇಬೇಕು ಅಂತ ಹೇಳಿ ಫಸ್ಟ್ ಇಲ್ಲಿಗೆ ಬಂದ್ವಿ. ನೀರಲ್ಲಿ ಆಟ ಆಡ್ತಾ ಲೆನ್ಸ್ ಎಲ್ಲ ಸ್ವಲ್ಪ ಒದ್ದೆ ಆಗಿತ್ತು, ಅದಕ್ಕೆ ಇದು ಬ್ಲರ್ ಆಗಿದೆ. ಗ್ರೀನ್ ಅದಾದಮೇಲೆ ಸುಬ್ರಹ್ಮಣ್ಯದಲ್ಲಿ ದರ್ಶನಗೆ ಅಂತ ನಿಂತ್ವಿ. ದರ್ಶನ ಒಂದು 10-15 ಮಿನಿಟ್ಸಲ್ಲೇ ಆಯಿತು, ಬೇಗನೆ ಆಯಿತು. ಅಲ್ಲಿ ಪ್ರಸಾದ ತೊಗೊಂಡು ನಾವು ಮೈಸೂರಿಗೆ 5:15 ಬಸ್ಗೆ ಹೊರಟ್ವಿ. ಮೈಸೂರಿಗೆ ಬಂದಾಗ ಆಲ್ಮೋಸ್ಟ್ 11:30 or 12 ಆಗಿತ್ತು ಅಂತ ಅನಿಸುತ್ತೆ. ಅದಾದಮೇಲೆ ಏನೋ ಪೂಜೆ ಇತ್ತು ಅಂತ ಅನಿಸುತ್ತೆ, ಅದಕ್ಕೋಸ್ಕರ ಆನೆ ಬಂದಿತ್ತು. ಅದನ್ನು ನೋಡಿಕೊಂಡು ಇಲ್ಲಿಂದ ಹೊರಟ್ವಿ. ಐನೋ ಈ ವಿಡಿಯೋ ಸ್ವಲ್ಪ ಬೋರಿಂಗ್ ಆಗಿತ್ತು ಅಂತ ಅನಿಸುತ್ತೆ, ಯಾಕೆಂದರೆ ನನಗೆ ಕರೆಕ್ಟಾಗಿ ನರೇಟ್ ಮಾಡೋಕ್ಕೆ ಬಂದಿಲ್ಲ. ಇನ್ನು ಮುಂದೆ ಇದನ್ನೆಲ್ಲ ಕಲಿತು ನೀಟಾಗಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾರ್ಯಾರು ಈ ವಿಡಿಯೋ ನೋಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋಗೆ ಲೈಕ್ ಮಾಡಿ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.